ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ ಪಾಪಿಗಳಿಗೆ ಆಪರೇಷನ್ ಸಿಂಧೂರ ಮೂಲಕ ಭಾರತ ಉತ್ತರ ಕೊಟ್ಟಿದೆ. ಭಾರತದ ಆರ್ಭಟಕ್ಕೆ 9 ಉಗ್ರ ನೆಲೆಗಳು ಧ್ವಂಸವಾಗಿದೆ. ಹೀಗೆ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ತಾ ಇದ್ದಂತೆ ಪಾಕಿಸ್ತಾನ ಹೇಡಿತನದ ಕೃತ್ಯ ಮಾಡೋದಕ್ಕೆ ಶುರು ಮಾಡಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿರುವ ಪಾಕಿಸ್ತಾನ ಪೂಂಚ್ನಲ್ಲಿ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡಿದೆ. ಪಾಕಿಸ್ತಾನ ಮಾಡಿರುವ ಈ ಹೇಡಿತನದ ಕೃತ್ಯಕ್ಕೆ 15 ಮಂದಿ ಅಮಾಯಕರು ಪ್ರಾಣ ಬಿಟ್ಟಿದ್ದಾರೆ. ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ. ಅದರಲ್ಲೂ ಗುರುದ್ವಾರವನ್ನ ಗುರಿಯಾಗಿಸಿಕೊಂಡು ಮಾಡಿರುವ ದಾಳಿಯಲ್ಲಿ ಸಿಖ್ ಗುರುಗಳು ಕೂಡ ಉಸಿರು ಚೆಲ್ಲಿದ್ದಾರೆ. ಹೀಗೆ ಪಾಕಿಸ್ತಾನ ಹೇಡಿ ಕೃತ್ಯ ಮಾಡ್ತಾ ಇದ್ದಂತೆ ಭಾರತ ಮತ್ತೊಂದು ಸುತ್ತಿನ ಸಮರಕ್ಕೆ ಸಿದ್ಧವಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ಮೊದಲಿಗೆ ಕ್ಲಿಯರ್ ಮಾಡಿಬಿಡ್ತೀವಿ. ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ಅಲ್ಲಿ ಯಾವುದೇ ನಾಗರಿಕರಿಗೆ ಹಾನಿಯಾಗಿಲ್ಲ. ಉಗ್ರ ಸಂಹಾರ ಮಾಡಿದರೆ ಪಾಕಿಸ್ತಾನ ತನ್ನ ಮೇಲೆಯೇ ದಾಳಿಯಾಗಿದೆ ಅನ್ನುವ ರೀತಿ ಮಾಡ್ತಾ ಇದೆ. ಅಲ್ಲಿಗೆ ಒಂದು ವಿಚಾರ ಕ್ಲಿಯರ್, ಉಗ್ರರಿಗೂ ಪಾಕಿಸ್ತಾನಕ್ಕೂ ವ್ಯತ್ಯಾಸವಿಲ್ಲ. ಅಲ್ಲಿಗೆ ಒಂದು ವಿಚಾರ ಕ್ಲಿಯರ್, ಉಗ್ರರಿಗೂ ಪಾಕಿಸ್ತಾನಕ್ಕೂ ವ್ಯತ್ಯಾಸವಿಲ್ಲ. ಸಂಬಂಧ ಅಂತೂ ಇದ್ದೇ ಇದೆ. ಪಾಕಿಸ್ತಾನವೇ ಉಗ್ರ ದೇಶ. ಇದೇ ಕಾರಣಕ್ಕಾಗಿ ತನ್ನ ಸಂತಾನದವರು ಪರಲೋಕ ಸೇರಿದ್ರು ಅನ್ನುವ ಸಿಟ್ಟಿನಲ್ಲಿ ನಮ್ಮ ದೇಶದ ಅಮಾಯಕರ ಪ್ರಾಣವನ್ನ ತೆಗಿತಾ ಇದೆ ಪಾಕಿಸ್ತಾನ. ಭಾರತ ಇದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ಸಜ್ಜಾಗ್ತಾ ಇದೆ. ಆಪರೇಷನ್ ಸಿಂಧೂರ 2.0 ನಡೆಸೋದಕ್ಕೆ ಭಾರತ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇತ್ತ ಭಾರತ ಇಂಥದೊಂದು ಸಿದ್ಧತೆ ಮಾಡ್ತಾ ಇದ್ರೆ ಅತ್ತ ಪಾಕಿಸ್ತಾನದ ಮೇಲೆ ಬಲೂಚಿಗಳು ಸಮರ ಸಾರಿದ್ದಾರೆ. ಬಲೂಚಿಗಳು ಪಾಕಿಸ್ತಾನ ಸೇನೆಯ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈಗ ನಡೆದಿರುವ ದಾಳಿಯಲ್ಲಿ ಪಾಕಿಸ್ತಾನದ 10ಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅಷ್ಟಕ್ಕೂ ಭಾರತ ಮತ್ತೊಂದು ದಾಳಿಗೆ ಸಿದ್ಧತೆ ಮಾಡ್ತಾ ಇದೆಯಾ? ಪೂಂಚ್ನಲ್ಲಿ ನಡೆದ ಪಾಕ್ನ ಹೇಡಿತನದ ದಾಳಿ ಹೇಗಿತ್ತು? ಭಾರತದ ಮುಂದಿನ ನಿರ್ಧಾರಗಳೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಾವು ಈ ಹಿಂದೆ ಪಾಕಿಸ್ತಾನದ ಬಗ್ಗೆ ಸರಣಿಯಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ವಿ. ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೋ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಪಾಕಿಸ್ತಾನದಲ್ಲಿರುವ ಬಲೂಚಿಗಳು ಕೂಡ ಅಲರ್ಟ್ ಆಗ್ತಾರೆ. ಬಲೂಚ್ ಪಡೆಗಳು ಪಾಕ್ ಸೇನೆ ಮೇಲೆ ಖಂಡಿತವಾಗಿಯೂ ದಾಳಿ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ. ಇದೀಗ ಅದು ನಿಜವಾಗಿದೆ. ಪಾಕಿಸ್ತಾನದಲ್ಲಿರುವ ಉಗ್ರ ನೆಲೆಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ಮಾಡ್ತಾ ಇದ್ದಂತೆ ಅತ್ತ ಬಲೂಚಿಗಳು ಪಾಕ್ ಸೇನೆಯ ಮೇಲೆ ಮುಗಿಬಿದ್ದಿದ್ದಾರೆ. ಕಳೆದ 2 ತಿಂಗಳಿನಿಂದ ಪಾಕ್ ಸೇನೆಯನ್ನ ಟಾರ್ಗೆಟ್ ಮಾಡಿರುವ ಬಲೂಚಿಗಳು ಈಗ ಮತ್ತೊಮ್ಮೆ ಪಾಕಿಸ್ತಾನದ ಸೇನೆ ಮೇಲೆ ದಾಳಿ ಮಾಡಿದ್ದಾರೆ. ಹೌದು, ಬಲೂಚಿಗಳು ಪಾಕಿಸ್ತಾನದ ಸೇನಾ ವಾಹನವನ್ನೇ ಉಡಾಯಿಸಿ ಬಿಟ್ಟಿದ್ದಾರೆ. ಪಾಕಿಸ್ತಾನದ ನೈಋತ್ಯ ಪ್ರಾಂತ್ಯದ ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ವಾಹನದ ಮೇಲೆ IED ಬಾಂಬ್ ದಾಳಿ ನಡೆಸಲಾಗಿದೆ. ಈ ದಾಳಿಯನ್ನ ಬಲೂಚ್ ಆರ್ಮಿ ಸಾಕ್ಷಿ ಸಮೇತ ತೋರಿಸಿಕೊಟ್ಟಿದೆ. ವಿಡಿಯೋ ಸಮೇತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಸೇನಾ ಜೀಪ್ಗಳ ಮೇಲೆ ದಾಳಿ ನಡೆಸಲಾಗಿದ್ದು ದಾಳಿಯ ತೀವ್ರತೆಗೆ ಪಾಕ್ ಸೈನಿಕರ ದೇಹಗಳು ಹಲವು ಮೀಟರ್ ದೂರದವರೆಗೂ ಹಾರಿರೋದು ವಿಡಿಯೋದಲ್ಲಿ ಕಾಣಿಸಿಕೊಂಡಿದೆ. ಅಲ್ಲಿಗೆ ಸಮಯ ಸಂದರ್ಭಕ್ಕೆ ಕಾದು ಕುಳಿತಿದ್ದ ಬಲೂಚ್ ಆರ್ಮಿ ಈಗ ಅಸಲಿ ಅಖಾಡಕ್ಕೆ ಇಳಿದು ಬಿಟ್ಟಿದೆ. ಹೀಗೆ ಪಾಕಿಸ್ತಾನಕ್ಕೆ ಏಟುಗಳ ಮೇಲೆ ಏಟುಗಳು ಬೀಳುತ್ತಿದೆ. ಈ ಏಟುಗಳನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಪಾಕಿಸ್ತಾನ ಭಾರತದ ವಿರುದ್ಧ ಹೇಡಿತನದ ಕೃತ್ಯ ಮಾಡಿಬಿಟ್ಟಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿ ಭಾರತದ ಗಡಿಯೊಳಗಿರುವ ನಾಗರಿಕರ ಮೇಲೆ ದಾಳಿ ನಡೆಸಿದೆ ಪಾಕ್ ಸೇನೆ. ಪಾಕ್ ಸೇನೆ ಗುಂಡಿನ ದಾಳಿಯಿಂದ ಪೂಂಚ್ ಹಾಗೂ ತಗ್ದರ್ನಲ್ಲಿ 15 ಮಂದಿ ಸಾವನ್ನಪ್ಪಿದ್ದು 43 ಜನ ಗಾಯಗೊಂಡಿದ್ದಾರೆ. ಇನ್ನು ಪೂಂಚ್ ಜಿಲ್ಲೆಯ ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾದ ಮೇಲೆ ಪಾಕಿಸ್ತಾನ ಶೆಲ್ ದಾಳಿ ನಡೆಸಿದೆ. ಪೂಂಚ್ನ ಬಸ್ ನಿಲ್ದಾಣದ ಮೇಲೆ ಕೂಡ ದಾಳಿ ನಡೆಸಲಾಗಿದೆ. ಶೆಲ್ ದಾಳಿಯಿಂದಾಗಿ ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ. ಪೂಂಚ್ ಜಿಲ್ಲೆಯಲ್ಲಿರುವ ನಾಗರಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದ ಈ ದಾಳಿಗೂ ಕೂಡ ಪ್ರತೀಕಾರ ಬೇಕು ಅಂತ ಇಡೀ ಭಾರತ ಆಗ್ರಹ ಮಾಡ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಈ ಹೇಡಿತನದ ಕೃತ್ಯದ ವಿರುದ್ಧ ಸಮರ ಸಾರೋದಕ್ಕೆ ಭಾರತ ಕೂಡ ರೆಡಿ ಆಗ್ತಾ ಇದೆಯಾ ಅನ್ನುವ ಅನುಮಾನಗಳು ಮೂಡಿದೆ. ಸೈಲೆಂಟ್ ಆಗಿ ಇನ್ನೊಂದು ದಾಳಿಗೆ ಭಾರತ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಭಾರತ ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ದೇಶದ ಹಲವೆಡೆ 20 ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಮೇ 10ರವರೆಗೆ ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲು ಆದೇಶ ಹೊರಡಿಸಲಾಗಿದೆ. ಗೃಹ ಸಚಿವ ಅಮಿತ್ ಶಾ ಪಾಕಿಸ್ತಾನ ಮತ್ತು ನೇಪಾಳ ದೇಶಗಳ ಜೊತೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳ ಮುಖ್ಯಮಂತ್ರಿ ಹಾಗೂ ಕೆಲವು ಅಧಿಕಾರಿಗಳನ್ನು ಕರೆದು ತುರ್ತು ಸಭೆ ನಡೆಸಿದ್ದಾರೆ.
ಅಷ್ಟೇ ಅಲ್ಲ, ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಕೂಡ ಸೂಚನೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಇದೆಲ್ಲದರ ನಡುವೆ ಸರ್ವ ಪಕ್ಷಗಳ ಸಭೆಯನ್ನ ಕೂಡ ಕರೆಯಲಾಗಿದೆ. ಅಷ್ಟೇ ಅಲ್ಲ, ಕಾಶ್ಮೀರದ 10 ಜಾಗದಲ್ಲಿ ಭಾರತ ಕಂಟ್ರೋಲ್ ರೂಮ್ ಅನ್ನ ಕೂಡ ಸೆಟಪ್ ಮಾಡಿದೆ. ಅಲ್ಲಿಗೆ ಭಾರತ ಏನೋ ಮಾಡ್ತಾ ಇದೆ ಅನ್ನೋದು ಕನ್ಫರ್ಮ್. ಮಾಕ್ ಡ್ರಿಲ್ ಅಂತ ಹೇಳಿ ರೈಟ್ ಇಂಡಿಕೇಟರ್ ಹಾಕಿದ್ದ ಮೋದಿ ಇದ್ದಕ್ಕಿದ್ದ ಹಾಗೆ ಲೆಫ್ಟ್ ಇಂಡಿಕೇಟರ್ ಹಾಕಿ ಪಾಕಿಸ್ತಾನವನ್ನ ಕನ್ಫ್ಯೂಸ್ ಮಾಡಿದ್ರು. ಆಪರೇಷನ್ ಸಿಂಧೂರ ನಡೆಯುತ್ತೆ ಅನ್ನುವ ಸಣ್ಣದೊಂದು ಸುಳಿವು ಕೂಡ ಪಾಕಿಸ್ತಾನಕ್ಕೆ ಇರಲೇ ಇಲ್ಲ. ಈಗ ಮತ್ಯಾವ ದಾಳಿ ನಡೆಯುತ್ತೆ ಅನ್ನುವ ಭಯದಲ್ಲಿ ಪಾಕಿಸ್ತಾನ ಇದೆ. ಹೀಗಿರುವಾಗಲೇ ಪಾಕಿಸ್ತಾನದ ಲಾಹೋರ್ನಲ್ಲಿ ದೊಡ್ಡದೊಂದು ಸ್ಫೋಟ ಸಂಭವಿಸಿದೆ. ಈ ದಾಳಿ ಹೇಗಾಯಿತು ಅನ್ನುವ ಬಗ್ಗೆ ಇಲ್ಲಿವರೆಗೆ ಪಾಕಿಸ್ತಾನಕ್ಕೆ ಮಾಹಿತಿ ಇಲ್ಲ. ಹೀಗಾಗಿ ಲಾಹೋರ್ ಸೇರಿದಂತೆ ಹಲವು ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಜಲಗಡಿಯ ಸುತ್ತ ಕೂಡ ಭಾರತ ಹದ್ದಿನ ಕಣ್ಣಿಟ್ಟಿದೆ. ಸದ್ಯದ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಹಡಗುಗಳಿಗೆ ಭಾರತದ ಯಾವುದೇ ಬಂದರುಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಒಂದು ವೇಳೆ ಪಾಕಿಸ್ತಾನದ ಸಿಬ್ಬಂದಿ ಸಿಂಗಾಪುರ, ಮಲೇಷ್ಯಾ ಅಥವಾ ಯಾವುದೇ ದೇಶದ ಹಡಗಿನಲ್ಲಿ ಬಂದರೂ ಅವರು ಹಡಗಿನಿಂದ ಕೆಳಗಿಳಿಯುವಂತಿಲ್ಲ, ಹಡಗಿನಲ್ಲೇ ಇರಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಇನ್ನು ಪಾಕಿಸ್ತಾನದ ನಾಟಕ ಜಗತ್ತಿನ ಮುಂದೆ ಬಯಲಾಗಿದೆ. ನಮಗೂ ಭಯೋತ್ಪಾದಕರಿಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮಲ್ಲಿ ಉಗ್ರರೇ ಇಲ್ಲ, ನಮಗೂ ಅವರಿಗೂ ಸಂಪರ್ಕವೇ ಇಲ್ಲ, ನಾವು ಕೂಡ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಬೊಬ್ಬೆ ಹೊಡೆಯುವ ಪಾಕಿಸ್ತಾನ ಉಗ್ರರು ಸತ್ತಾಗ ಮಾತ್ರ ಅವರಿಗೆ ರಾಜ ಮರ್ಯಾದೆ ಕೊಡುತ್ತೆ. ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಮೃತಪಟ್ಟ ಉಗ್ರರು ಹಾಗೂ ಉಗ್ರರ ಕುಟುಂಬದವರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಅಂತಿಮ ದರ್ಶನ ಪಡೆದಿದ್ದಾರೆ. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದರೆ ಇಡೀ ಜಗತ್ತಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರ ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಅವರ ಕುಟುಂಬಸ್ಥರ ಶವದ ಪೆಟ್ಟಿಗೆಗೆ ಪಾಕಿಸ್ತಾನದ ಧ್ವಜವನ್ನ ಸುತ್ತಿ ಸರ್ಕಾರಿ ಗೌರವ ನೀಡಲಾಗಿದೆ. ಇನ್ನು ಆಪರೇಷನ್ ಸಿಂಧೂರ ನಡೆದ ಮೇಲೆ ಪಾಕಿಸ್ತಾನ ಸುಳ್ಳುಗಳ ಸರಮಾಲೆಯನ್ನ ಹೇಳ್ತಾ ಇದೆ. ಭಾರತೀಯ ಸೇನೆ ಮೇಲೆ ನಾವು ಪ್ರತಿದಾಳಿ ಮಾಡಿದ್ದೇವೆ, ಹಲವು ಜೆಟ್ಗಳನ್ನು ಹೊಡೆದುರುಳಿಸಿದ್ದೇವೆ, ನಮ್ಮ ಪ್ರತಿದಾಳಿಗೆ ಭಾರತದ 5 ಯುದ್ಧ ವಿಮಾನಗಳು ಉಡೀಸಾಗಿವೆ, ರಫೇಲ್ ಮೇಲೆ ಕೂಡ ನಾವು ದಾಳಿ ನಡೆಸಿದ್ದೇವೆ ಅಂತ ಪಾಕಿಸ್ತಾನ ಕೊಚ್ಚಿಕೊಳ್ತಾ ಇದೆ. ಹೀಗೆ ಕೊಚ್ಚಿಕೊಳ್ಳುವ ಪಾಕಿಸ್ತಾನಕ್ಕೆ ಅಸಲಿ ಸತ್ಯಗಳು ಏನು ಅನ್ನೋದು ಗೊತ್ತಿಲ್ಲ. ಭಾರತ ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ವಾಯು ಪ್ರದೇಶವನ್ನ ಪ್ರವೇಶ ಮಾಡೇ ಇಲ್ಲ. ಭಾರತದೊಳಗೆ ನಿಂತ್ಕೊಂಡೇ ಪಾಕ್ನ ಉಗ್ರ ನೆಲೆಗಳನ್ನು ಭಾರತ ಟಾರ್ಗೆಟ್ ಮಾಡಿತ್ತು. ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಅದೆಷ್ಟು ಮುಂದುವರೆದಿದೆ ಅನ್ನೋದನ್ನ ಇದು ತೋರಿಸಿತ್ತು. ಹೀಗೆ ಭಾರತ ತನ್ನ ಪ್ರದೇಶದಲ್ಲೇ ಟಾರ್ಗೆಟ್ ಫಿಕ್ಸ್ ಮಾಡಿದ ಮೇಲೆ ಪಾಕ್ ರಫೇಲ್ ಅನ್ನ ಹೊಡೆದು ಹಾಕೋದು ಹೇಗೆ ಹೇಳಿ? ನಮ್ಮ ರಫೇಲ್ ಪಾಕಿಸ್ತಾನಕ್ಕೆ ನುಗ್ಗಿ ಹೋಗಿದ್ದಿದ್ರೆ ಪಾಕಿಸ್ತಾನ ಹೇಳೋದಕ್ಕೂ ಒಂದು ಅರ್ಥ ಇತ್ತು. ಸುಳ್ಳು ಹೇಳಿದ್ರೆ ನಂಬುವಂತ ಸುಳ್ಳು ಹೇಳಬೇಕು. ಈ ರೀತಿ ಹಸಿ ಸುಳ್ಳು ಹೇಳಿದ್ರೆ ಪಾಕಿಸ್ತಾನದ ಜನ ನಂಬಬೇಕು ಅಷ್ಟೇ. ಇನ್ನು ಭಾರತ ಈ ಆಪರೇಷನ್ಗೆ ಆತ್ಮಾಹುತಿ ಡ್ರೋನ್ಗಳನ್ನು ಬಳಕೆ ಮಾಡಿತ್ತು ಅನ್ನುವ ಮಾಹಿತಿ ಇದೆ. ಈ ಆತ್ಮಾಹುತಿ ಡ್ರೋನ್ಗಳನ್ನು ರೆಡಿ ಮಾಡಿದ್ದು ಬೆಂಗಳೂರಿನಲ್ಲಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಡ್ರೋನ್ಗಳು ಒಂದು ಸ್ವಯಂ ಚಾಲಿತ ಅಸ್ತ್ರದಂತೆ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾದ ಡ್ರೋನ್ಗಳಿಗೂ ಈ ಡ್ರೋನ್ಗಳಿಗೂ ಹೆಚ್ಚಿನ ವ್ಯತ್ಯಾಸವೇನೂ ಇಲ್ಲ. ಆದರೆ ಇದು ಗುರಿ ಪತ್ತೆ ಹಚ್ಚೋದ್ರಲ್ಲಿ ಪಂಟರ್ಗಳು. ಒಂದ್ಸಲ ಟಾರ್ಗೆಟ್ ಫಿಕ್ಸ್ ಆದರೆ ಸಾಕು, ಟಾರ್ಗೆಟ್ ಕತೆ ಮುಗೀತು ಅಂತಾನೆ ಅರ್ಥ. ಈ ಡ್ರೋನ್ಗಳಿಗೆ ಕಾಮಿಕಾಜೆ ಡ್ರೋನ್ ಅಂತ ಕರೀತಾರೆ. ಬಾಲಕೋಟ್ ದಾಳಿ ನಡೆದ ಸಂದರ್ಭದಲ್ಲಿ ಕೂಡ ಇದೇ ಡ್ರೋನ್ಗಳನ್ನು ಭಾರತೀಯ ಸೇನೆ ಬಳಸಿಕೊಂಡಿತ್ತು. 100 ಕಿಲೋಮೀಟರ್ ದೂರದವರೆಗೆ ಚಲಿಸಬಲ್ಲ ಈ ಡ್ರೋನ್ಗಳು ನಿಖರ ದಾಳಿ ಮಾಡೋದರಲ್ಲಿ ಎತ್ತಿದ ಕೈ. ಅದೇನೇ ಇರಲಿ, ಪ್ರತೀಕಾರದ ಜ್ವಾಲೆ ಇನ್ನೂ ಆರಿಲ್ಲ. ಪಾಕಿಸ್ತಾನ ಇನ್ನೂ ಕೂಡ ಹೇಡಿತನದ ಕೃತ್ಯ ಮಾಡಿದ್ರೆ ಭಾರತ ಅದಕ್ಕೂ ಪ್ರತಿಕ್ರಿಯೆ ಕೊಡೋದರಲ್ಲಿ ಅನುಮಾನ ಬೇಡ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.